ಅದ್ ಯಾವ್ದೋ ಸೈಕ್ಲೋನ್ ಮತ್ತೆ ಬರ್ತೈತಂತೆ ಕಣೆ. ಮತ್ತೆ ಇನ್ನೊಂದ್ 10 ದಿನ ಮಳೆ ಸುರಿತದಂತೆ. ಲೇ ಚಳಿಗಾಲ ವಸಿ ಅನುಭವಿಸನ ಅಂದ್ರೆ ಈ ಮಳೆ ಮತ್ತೆ ಯಾಕೆ ಬರ್ತದಂತ್ಲೇ? ಸೈಕ್ಲೋನ್ ಅಂತ ಹೇಳದ್ಮೇಲೆ ಮತ್ತೆ ಯಾಕೆ ಬರ್ತದೆ ಅಂತ ಕೇಳ್ತಿಯಲ್ಲಣ್ಣ. ಚಳಿಲಿ ಏನಪ್ಪ ಮಾಡ್ತಿದ್ದೆ? 90 ಹೊಡ್ಕೊಂಡು ಗೊಬ್ಬರ ಹಾಕೊಂಡು ಕುಂತ್ಕೊಂತಿದ್ದೆ. ಈಗ ಮಳೆ ಬಂದ್ಮೇಲೆ ಅರ್ಜಿ ಮಾಡು. ಅಯ್ಯಲೇ, ಈ ವರ್ಷವಿಡೀ ಮಳೆ ಸುರಿದೈತಿ. ಮುಂದ್ಲ ವರ್ಷ ಪೂರ್ತಿ ಮಳೆ ಕೈ ಕೊಟ್ರೆ ಏನ್ಲ ಮಾಡೋದು? 3 ವರ್ಷ ಸುರಿಬೇಕಾಗಿರೋ ಮಳೆ ಒಂದೇ ಸತಿ ಬಂದೋಗೈತಲ್ಲಪ್ಪ. ಹಂಗೆಲ್ಲ ಅನೀಶ್ ಬಾಯಿ ನೋಡಿಬೇಡ, ಸುಮ್ಕಿರ್ಲಣ್ಣ. ಮುಂದ್ ವರ್ಷ ಬರೋ ಮಳೆ ಬರ್ತಬೇಕನೆ. ಆದ್ರೆ 10 ದಿನ ಬರೋ ಮಳೆ ಬಂದು ಇನ್ನು ಏನೇನ್ ಕಾಟ ಕೊಡ್ತದ ಕಾಣಕನೆ. ಎಲ್ಲೆಲ್ಲಿ ಕೆರೆ ಇರ್ಬೇಕು, ಎಲ್ಲೆಲ್ಲಿ ನದಿ ಹರಿಬೇಕು ಅನ್ನೋದ್ನ ಮಳೆ ಬಂದು ಅಚ್ಚುಕಟ್ಟಾಗಿ ತೋರಿಸ್ತೈತಿ. ಅದನ್ನೇ ವಸಿ ನೀಟಾಗಿ ಫಾಲೋ ಮಾಡಕ್ಕಿಲ್ಲ ಜನಕ್ಕೆ. ಅಯ್ಯೋ, ನಮ್ ಜನ 1 ತಿಂಗಳು ಮಳೆ ಬರ್ಲಿಲ್ಲ ಅಂದ್ರೆ ಕೆರೆ ಜಾಗದಲ್ಲಿ ಮನೆ ಕಟ್ಕೊಂಡಿರ್ತವೆ ಕಣೆ. ನಿಮ್ ಲೀಡರ್ಗಳೇ ಕೆರೆ ಮುಗಿಸಿ ಸೈಟ್ ಮಾಡಿಸಿ ಸೈಲೆಂಟ್ ಆಗಿ ಮಾರಿರ್ತವೆ. ಲೀಡರ್ಗಳ ಸಾಧನೆ ಬಗ್ಗೆ ಮಾತಾಡೋದೇ ಬೇಡ ಕಂಬುಡ್ಲೆ. ಅವು ಮಾಡಿರ ಅಧ್ವಾನ 1-2 ಅಂದಂಗೆ ಸಿದ್ದಣ್ಣಂದು ಮೂಡ ಕೇಸು ಎಲ್ಲಿಗೆ ಬಂತ್ಲ? ಬೈ ಎಲೆಕ್ಷನ್ ಮುಗಿದ ಮೇಲೆ ಅದ್ರ ಸುದ್ದಿನೇ ಇಲ್ದಂಗಾಗೈತಿ. ಮುಂದಿನ ತಿಂಗಳಿಗೆ ವಿಚಾರಣೆ ಮುಂದಕ್ಕೆ ಕಣ ಕೋರ್ಟು. ಅದಕ್ಕೆ ಸದ್ಯಕ್ಕೆ ಅದ್ರ ಸುದ್ದಿ ಇಲ್ಲ. ಸಿದ್ದಣ್ಣ ಬೈ ಎಲೆಕ್ಷನ್ ಸ್ವೀಪ್ ಮಾಡಿದ್ಮೇಲೆ ಜನತಾ ನ್ಯಾಯಾಲಯದಲ್ಲಿ ನಾನು ಗೆದ್ದೆ ಬಿಟ್ಟಿದ್ದೀನಿ ಅನ್ನೋ ಓಡಾಡ್ತೈತಿ. ಸೂಪರ್ ಮಾಮಾ. ಜನತಾ ನ್ಯಾಯಾಲಯಕ್ಕಿಂತ ಕಾನೂನು ಪುಸ್ತಕ ಕೂಡ ನ್ಯಾಯನೇ ಫೈನಲ್ಲು ಕಣ್ಲೆ. ಅದನ್ನು ವಸಿ ಕಾಯ್ದು ನೋಡಕ್ ಹೇಳ. ಅಂದಂಗೆ ಬಿಜೆಪಿ ಈಗಿರೋ ಅಧ್ಯಕ್ಷನ್ ಇಳಿಸಿದ್ರೆ ಮುಂದಕ್ಕೆ ಯಾರನ್ನ ಮಾಡ್ತಾರಂತ? ಯತ್ನಾಳ್ ಟೀಮ್ ಅಲ್ಲಿ ಯಾರನ್ನಾದ್ರೂ ಮಾಡ್ಲಿ ಅಂತ ಕಂಡೀಷನ್ ಹಾಕಿ ಕುಂತಬೇಕನೆ. ಆದ್ರೆ ಯತ್ನಾಳ್ ಅಂತೂ ಮಾಡೋದಿಲ್ಲ. ಕುಟುಂಬದ ರಾಜಕಾರಣ ಅಂದ್ರೆ ಒಂದು MLA ಆಗಲಿ MP ಆಗಲಿ ಒಮ್ಮೆ ಡೈರೆಕ್ಟ್ ರಾಜ್ಯಾಧ್ಯಕ್ಷ ಡೈರೆಕ್ಟ್ ಮುಖ್ಯಮಂತ್ರಿ ಅದ್ರ ಮತ್ತೆ ಉಳ್ಕಿದ ಸೀನಿಯರ್ ಪಾರ್ಟಿ ಕಟ್ಟದವ್ರು ಏನು ಮಾಡ್ಬೇಕು? ಹಂಗಾದ್ರೆ ನಾವೆಲ್ಲಾನು ಅವ್ರ ಮನೆ ಮುಂದೆ ಹಮಾಲಿ ಮಾಡ್ಲಿಕ್ಕೆ ಹೋಗ್ಬೇಕಾ? ನಾವೇನು ಸೈಕಲ್ ತುಳಿದಲ್ವಾ? ಯಡಿಯೂರಪ್ಪನವ್ರು ಬಿಜಾಪುರಕ್ಕೆ ಬರಾಗ ಕಾರಿಗೆ ಡೀಸೆಲ್ ಯಾರು ಹಾಕ್ತಿದ್ರಿ? ನಾವು ಹಾಕ್ತಿದ್ವಿ ಕಾರ್ಯಕರ್ತರು. ಸೂಪರ್ ಡಿಲಕ್ಸ್ಗೆ ಬರ್ತಿದ್ರು ಯಡಿಯೂರಪ್ಪನವರು. ಬರೀ ನಾವು ಬರೀ ಸೈಕಲ್ ಹೊಡೆದು 8 ವರ್ಷ ಹೇಳೋರು. 4 ಸಲ ಮುಖ್ಯಮಂತ್ರಿ ಮಾಡೈತಲ್ಲ ಬಿಜೆಪಿ. ಯತ್ನಾಳು ಅಧ್ಯಕ್ಷ ಆಗಿದ್ದು 3 ದಿನಕ್ಕೆ ಪಾರ್ಟಿ 3 ಚೂರಾಗಿ ಹೋಯ್ತದೆ ಕಣ್ಲೆ. ಕೈರ್ದು ಎಲ್ಲರನ್ನು ಒಟ್ಟಿಗೆ ಕುಂಡ್ರಿಸಿ ಮಾತಾಡಿ ಪಾರ್ಟಿ ಉಳಿಸ್ಕೊಳಪ್ಪ ಯತ್ನಾಳು ಅಂದ್ರಿ ಹೋದ್ರೆ ಹೋಯ್ತಾರ ಬಿಡ್ರಿ ಅಂದ್ರೆ ಇಲ್ಲ ಮಾಡೋದು. ಏನು ಮಾಡಕ್ಕಾಗೋದಿಲ್ಲ ಕಣೆ. ಅದಕ್ಕೆ ಹೈಕಮಾಂಡ್ ನಾವು ಅದನ್ನ ಅಧ್ಯಕ್ಷನ್ ಮಾಡ್ತಿಲ್ಲ. ಮಾಡೋದಾದ್ರೆ ವಿರೋಧ ಪಕ್ಷದ ಲೀಡರ್ ಮಾಡ್ಬೋದು ಅಷ್ಟೇ. ಸೂಪರ್ ಮಾಮಾ. ಗೊತ್ತಿತ್ತು ಕಣ್ಲ. ವೈಗೆ ಬಂದು ಇದು ಅಶೋಕ್ ಬುಡಕ್ಕೆ ಚುಚ್ಕೆಂತದೆ ಅಂತವ. ವಿಜಯೇಂದ್ರನ ಮೇಲಿನ ಸಿಟ್ಟಿಗೆ ಅಶೋಕ್ ಬಲಿಯಾಗಿ ಹೋಯ್ತದೆ ಕಣ್ಲ ಪಾಪ. ತೇರಿಕಿ ಶಿವನಿ ಶಂಭುಲಿಂಗ.